ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯುಎಸ್ ಕ್ರಿಯೇಷನ್. ಇವಾಗ ನಾನೊಂದು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಂಬ್ರಾಯ್ಡ್ರಿಂಗ್ಗೆ ಬಟ್ಟೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಹೆಮ್ಮಿಂಗ್ ನೀಡಲ್ಗೆ 3 ಎಳೆ ದಾರನ ಸಿಲ್ಕ್ ಥ್ರೆಡ್ನ ತಗೊಂಡು ನಾನಿಲ್ಲಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಚಿಕ್ಕ ಬೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಈ ಥರ ಪುನಃ ಅಲ್ಲಿಂದನೇ ಹಾಕಿ ಈ ಥರ ರೈಟ್ ಸೈಡಿಂದ ಈ ಕಡೆ ತಗೊಂಡು ಈ ಥರ ಎಳ್ಕೊತಾ ಇದ್ದೀನಿ. ಆಮೇಲೆ ಒಂದು ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಸ್ವಲ್ಪ ಚಿಕ್ಕ ಬೀಡ್ಸ್ ತಗೊಂಡಿದ್ದೀನಿ, ಸ್ಮಾಲ್ ಬೀಡ್ಸು. ಆಮೇಲೆ ನಾವಿಲ್ಲಿ ಥ್ರೆಡ್ನ ಇವಾಗ ನೀಡಲ್ನ ಹಿಂದೆ ತಗೊಂಡು ಈ ಥರ ಇಟ್ಕೊಂಡು ಎಳ್ಕೋಬೇಕು. ಈ ಥರ ಮಾಡಿಕೊಂಡು ಮತ್ತೆ ನೀಡಲ್ ಹಾಕಿ ಬೀಡ್ಸ್ ಹಾಕಿ ಈ ಥರ ನೀಡಲ್ ಹಾಕಿ ನಾವು ಥ್ರೆಡ್ನ ನೀಡಲ್ನ ಹಿಂದೆಯಿಂದ ತಗೊಂಡು ಬೀಡ್ಸ್ನ ಪಕ್ಕ ಬರುವಾಗೆ ಈ ಥರ ಹಿಡ್ಕೋಬೇಕು. ಇವಾಗ ಒಂದು ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಒಂದು ಕಾಲು ಇಂಚು ಬಿಟ್ಟು ನೀಡಲ್ ಹಾಕಿ ಹಿಂದೆಯಿಂದ ತಂದು ಈ ಥರ ಹಿಡ್ಕೋಬೇಕು. ಈ ಥರ ಮಾಡಿಕೊಂಡು ಮತ್ತೆ ಕಾಲು ಇಂಚು ಬಿಟ್ಟು ಒಂದು ಬೀಡ್ಸ್ ಹಾಕಿ ಕಾಲು ಇಂಚು ಬಿಟ್ಟು ಬೀಡ್ಸಿಂದ ಈ ಕಡೆ ಲಾಕ್ ಬರುವಂಗೆ ನೋಡ್ಕೋಬೇಕು. ರೈಟ್ ಸೈಡ್ ಲಾಕ್ ಬರುವಂಗೆ ನೋಡ್ಕೋಬೇಕು. ಇವಾಗ ಮತ್ತೆ ಒಂದು ಬೀಡ್ಸ್ ಹಾಕ್ಕೋಬೇಕು. ಮತ್ತು ಕಾಲು ಇಂಚು ಬಿಟ್ಟು ನಿಡಲಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ತಗೋಬೇಕು. ರೈಟ್ ಸೈಡ್ ಅಂದರೆ ನಿಡಲ್ ಹಿಂದೆಯಿಂದ ದಾರ ತಗೊಬಂದು ಲೆಫ್ಟ್ ಸೈಡ್ ತಗೊಂಡು ಸ್ವಲ್ಪ ಎಡಗೈಯಿಂದ ಗ್ರಿಪ್ಪಾಗಿ ಇಟ್ಕೊಂಡು ಈ ಥರ ಎಳ್ಕೋಬೇಕು. ಇದು 6 ಎಳೆ ದಾರ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಗಂಟು ಆಗದೆ ಇರುವಂಗೆ ನೋಡ್ಕೋಬೇಕು. ಈ ಥರ ಬೀಡ್ಸ್ ಹಾಕ್ಕೊಂಡು ಕಾಲು ಇಂಚು ಬಿಟ್ಟು ನೀಡಲ್ ಹಾಕಿ ಈ ಥರ ದಾರನ ಸುತ್ತಕೊಂಡು ಗ್ರಿಪ್ಪಾಗಿ ಎಡಗೈಯಲ್ಲಿ ಇಟ್ಕೊಂಡು ಎಳ್ಕೊಳ್ಳೋದು. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಬ್ಲೌಸ್ಗೆ ನೀವು ಸಾರಿಗೂ ಕುಚ್ಚು ಬಾರ್ಡರ್ ಡಿಸೈನ್ ಬೇಕಂದರೆ ಈ ಥರನೂ ಸ್ವಲ್ಪ ದೊಡ್ಡ ಬೀಡ್ಸ್ ಉಪಯೋಗಿಸಿ ಹಾಕ್ಕೋಬೋದು. ಈಸಿ ಇದೆ ಫ್ರೆಂಡ್ಸ್, ನೀಟಾಗಿ ಹಾಕ್ಕೋಬೋದು. ಈ ಥರ ಮಾಡಿಕೊಂಡು ನೋಡಿ, ನಾನಿಲ್ಲಿ ಈಚೆ ಹಿಂದೆ ತಗೊಂಡು ಸ್ವಲ್ಪ ಬಟ್ಟೆನ ತಗೊಂಡು ಇಲ್ಲಿ ನಾಟ್ ಹಾಕ್ಕೊತಾ ಇದ್ದೀನಿ. 2 ಸರಿ ಸುತ್ತಕೊಂಡು ಎಳ್ಕೊಂಡು ಈ ಥರ ನಾಟ್ ಹಾಕ್ಕೊತಾ ಇದ್ದೀನಿ. ಹಿಂದೆಯಿಂದ ಈ ಥರ ಕಾಣಿಸ್ತಾ ಇರುತ್ತೆ. ಇವಾಗ ದಾರನ ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೋಬೇಕು. ಆವಾಗ ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇರುತ್ತೆ. ಈ ಥರ ಅಂಟಿಸ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಈ ಥರ ನೀವು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಡಿಸೈನ್ ನೋಡುವ. ನಾನಿಲ್ಲಿ ಸೇಮ್ 3 ಎಳೆ ದಾರ ತಗೊಂಡು 6 ಎಳೆ ಆಗುತ್ತೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ನೀಡಲ್ ಹಾಕಿ ಇವಾಗ ನಾನು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ತಗೊಂಡು ಸ್ವಲ್ಪ ಒಂದು 1/4 ಇಂಚ್ಗಿಂತ ಕಡಿಮೆನೇ ಅನ್ನೋಂಗೆ ಈ ಥರ ನೀಡಲ್ ಹಾಕಿ ಲೆಫ್ಟ್ ಸೈಡ್ ತಗೋಬೇಕು. ಮತ್ತು ಸ್ಟ್ರೈಟಾಗಿ ರೈಟ್ ಸೈಡಿಂದ ನೀಡಲ್ ಹಾಕಿ ಈ ಥರ ಎಳ್ಕೋಬೇಕು. ನೆಕ್ಸ್ಟ್ ಇವಾಗ ಒಂದು ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಸ್ವಲ್ಪ ಅನ್ನುವಂಗೆ ನೀಡಲ್ ಹಾಕಿ ಲೆಫ್ಟ್ ಸೈಡ್ ತಗೋಬೇಕು. ಮತ್ತು ಅದೇ ಸ್ಟ್ರೈಟ್ ರೈಟ್ ಸೈಡು ನೀಡಲ್ ಹಾಕಿ ಈ ಥರ ನಾವು ಆ ಪಾಯಿಂಟ್ಗೆ ನೀಡಲ್ ಹಾಕಿ ಈ ದಾರನ ನೀಡಲ್ ಒಳಗಡೆ ಹಾಕಿ ಈ ಥರ ಎಳ್ಕೋಬೇಕು. ಮತ್ತು ಬೀಡ್ಸ್ ಹಾಕ್ಕೋಬೇಕು. ಸೇಮ್ ಅದೇ ಥರ ಈ ಥರ ಒಂದು
ಈಚೆ ಕೆಳಗಡೆಯಿಂದ ಹಾಕಿ ಲೆಫ್ಟ್ ಸೈಡ್ ತಗೊಂಡು ರೈಟ್ ಸೈಡಿಂದ ಮತ್ತೆ ಡೌನ್ಗೆ ಹಾಕ್ಕೋಬೇಕು. ಈ ಥರ ಎಳ್ಕೋಬೇಕು. ನೋಡಿ, ಈ ಥರ ನೀಡಲ್ ಹಾಕಿ ಲೆಫ್ಟ್ ಸೈಡ್ ತಗೊಂಡು ಸ್ಟ್ರೈಟಾಗಿ ರೈಟ್ ಸೈಡಿಂದ ಡೌನ್ಗೆ ಹಾಕಿ ಥ್ರೆಡ್ನ ನೀಡಲ್ ಒಳಗಡೆಯಿಂದ ಬರುವಾಗ ನೋಡಿಕೊಂಡು ಎಳ್ಕೊಳ್ಳೋದು ಅಷ್ಟೇ. ಈಸಿಯಾಗಿದೆ ಫ್ರೆಂಡ್ಸ್. ರೇಷ್ಮೆ ಸಾರಿ ಬ್ಲೌಸ್ಗೆ ಮತ್ತು ಪ್ಲೇನ್ ಬ್ಲೌಸ್ಗೆ ಈ ಥರ ಎಲ್ಲ ಡಿಸೈನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆರಾಮಾಗಿ ನೀವು ಮನೆಯಲ್ಲೇ ಹಾಕ್ಕೋಬೋದು. ಈಸಿಯಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ಇದೇ ಥರ ಮಾಡ್ಕೊಂಡು ಹೋಗೋದು. ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ಲೌಸು. ಆವಾಗ ಸಿಂಪಲ್ ಬ್ಲೌಸನ್ನು ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಥರ ಮಾಡಿಕೊಂಡ್ರೆ. ತುಂಬ ಈಸಿ ಇದೆ, ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಉಲ್ಟಾ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಇದು ಬಟ್ಟೆನ ತಗೊಂಡು ಈ ಥರ ನಾಟ್ ಹಾಕ್ಕೋಬೇಕು. ಕಟ್ ಮಾಡಿಕೊಂಡು ನಾನಿಲ್ಲಿ ಗಮ್ ಹಾಕ್ಕೊತೀನಿ. ಈ ಥರ ಅಂಟಿಸ್ಕೊಂಡು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಯಾರು ಬೇಕಾದರೂ ಹಾಕ್ಕೋಬೋದು ಈ ಥರ. ನಿಮಗೆ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಬೇಕು ಅಂದರೆ ಈ ಥರ 2 ಡಿಸೈನು ಆರಾಮಾಗಿ ಹಾಕ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.